ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಾಫ್ಟಾಗಿ ರುಚಿಯಾಗಿ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಈಗ ಅದಕ್ಕೆ ನಾವು ಮೀಡಿಯಮ್ ರವೆ ಹಾಕೋತಾ ಇದ್ದೀವಿ. ನೀವು ಬೇಕಿದ್ರೆ ಚಿರೋಟಿ ರವೆಯಲ್ಲೂ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ನಾವಿಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಕೇಸರಿ ಬಾತೂ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ 2-3 ನಿಮಿಷ ಹುರ್ಕೊಂಡಾಗಿದೆ, ಕಲರೂ ಚೇಂಜ್ ಆಗಿದೆ. ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಈಗ ಅದೇ ಪ್ಯಾನಿಗೆ ಈಗ ನಾವು 4-5 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀವಿ. ತುಪ್ಪ ಜಾಸ್ತಿ ಇದ್ದರೆ ಕೇಸರಿ ಬಾತಿಗೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ಲ ಅಂದವರು ಬೇಕಾದರೆ ಕುಕ್ಕಿಂಗ್ ಆಯಿಲ್ನು ಯೂಸ್ ಮಾಡ್ಕೋಬೋದು. ಆದರೆ ತುಪ್ಪ ಫ್ಲೇವರ್ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನಾವೀಗ ಇದು ಕೆಂಪಾಗೋವರೆಗೂ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀವಿ. ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಬೇಕಾದರೆ ಕೇಸರಿ ಬಾತನ್ನ ಮಾಡ್ಕೋಬೋದು. ಈಗ ಕೆಂಪಾಗೋವರೆಗೂ ಹುರ್ಕೊಂಡಾಗಿದೆ. ಇದೇ ಪ್ಯಾನ್ಗೆ 3 ಕಪ್ಪು ನೀರು ಸೇರಿಸ್ಕೋತಾ ಇದ್ದೀವಿ. 1 ಕಪ್ ರವೆಗೆ 3 ಕಪ್ ನೀರು ಹಾಕ್ಕೋತಾ ಇದ್ದೀವಿ. ಈಗ ನೀರು ಕುದಿ ಬಂದಿದೆ. ಇದಕ್ಕೇ ನಾವು 1 ಕಪ್ ಸಕ್ಕರೆ ಸೇರಿಸ್ಕೊಳ್ಳೋಣ. ನೀವು ಬೇಕಿದ್ರೆ ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ಹಾಕೋಬೋದು ಸಕ್ಕರೆನ. ಈಗ ಇದಕ್ಕೆ ನಾವು ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ಕೋತಾ ಇದ್ದೀವಿ. ನೀವು ಬೇಕಿದ್ರೆ ಯೆಲ್ಲೋ ಕಲರು ಯೂಸ್ ಮಾಡ್ಕೋಬೋದು. ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪು ಹಾಲು ಹಾಕ್ಕೋತಾ ಇದ್ದೀವಿ. ಹಾಲು ಹಾಕೋದ್ರಿಂದ ಕೇಸರಿ ಬಾತೂ ತುಂಬ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾವು ಹಾಕ್ಕೋತಾ ಇದ್ದೀವಿ. ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ನೀರು ಹಾಕ್ಕೊಂಡು ಹಾಗೇ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನೇ ಹಾಲೊಳಗಡೆ ಸೇರಿಸ್ಕೋತಾ ಇದ್ದೀವಿ. ಇದು ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೇ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿರೋದನ್ನ ಸೇರಿಸ್ಕೋತಾ ಇದ್ದೀವಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2-5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಈಗ ನೀರು ಕುದಿ ಬರ್ತಾ ಇದೆ. ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ಕೋಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. 2 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೋತಾ ಇರೋಣ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಅರಳೋದಕ್ಕೆ ಬಿಡೋಣ. ನಿಮಿಷ ಆದಮೇಲೆ ಪ್ಲೇಟು ತೆಗೆದಿದ್ದೀನಿ. ಈಗ ನಾವು ಇದಕ್ಕೆ 1-2 ಸ್ಪೂನು ತುಪ್ಪ ಸೇರಿಸ್ಕೋತಾ ಇದ್ದೀವಿ. ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಒತ್ತಿಟ್ರೂ ಕೇಸರಿ ಬಾತು ಇಷ್ಟೇ ಸಾಫ್ಟಾಗಿರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ತಳಕ್ಕೆ ಅಂಟ್ಕೊಳ್ಳೋದಂಗೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಕೇಸರಿ ಬಾತು ಅಂತ. ಈಗ ಕೇಸರಿ ಬಾತು ರುಚಿಯಾಗಿ ರೆಡಿಯಾಗಿದೆ. ನೀವು ಮನೇಲಿ ತಿನ್ಬೇಕನ್ನಿಸ್ದಾಗ ಮಾಡಿಕೊಂಡು ತಿನ್ಬೋದು. ಎಲ್ಲರೂ ಇಷ್ಟಪಟ್ಟು ಈಸಿಯಾಗಿ ಮಾಡ್ಕೊಂಡು ತಿನ್ನೋಂಥ ಸ್ವೀಟ್ ಇದು. ಮನೆಗೆ ಯಾರಾದರೂ ಬಂದಾಗಲೂ ಮಾಡ್ಕೋಬೋದು, ದೇವ್ರ ನೈವೇದ್ಯಕ್ಕೂ ಮಾಡ್ಬೋದು. ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡೋದು ಅಷ್ಟೇ ತುಂಬಾ ಈಸಿ.